ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮೊಳಕೆ ಕಾಳನ್ನ ಸೇರಿಸ್ಕೊಂಡು ಮೊಳಕೆ ಕಾಳು ಮತ್ತು ಹುಣಸೆ ಚಿಗುರನ್ನ ಸೇರಿಸ್ಕೊಂಡು ತಿಳಿ ಸಾರು ಮಾಡ್ಕೊಳ್ಳೋಣ ವಿಲೇಜ್ ಸ್ಟೈಲಲ್ಲಿ. ಅದಕ್ಕೆ ಏನೇನು ಬೇಕು ಇಂಗ್ರೀಡಿಯೆಂಟ್ಸು ಅಂತ ನೋಡೋಣ ಬನ್ನಿ. ಕಾಯಿ ತುರಿ ಅರ್ಧ ಕಪ್ಪು, ಹುಣಸೆ ಚಿಗುರು ಅಂದರೆ ಇಲ್ಲಿ ಚಿಗುರು ತಗೊಂಡಿಲ್ಲ, ನಾನು ಮೊಗ್ಗು ತಗೊಂಡಿದ್ದೀನಿ, ಹೂವು ಎಲ್ಲ ಆಯ್ದಾಕಿದ್ದೀನಿ, ಅರ್ಧ ಕಪ್ಪು. ಮತ್ತು ಮೊಳಕೆ ಕಟ್ಟಿ ಒಣಗಿಸಿಟ್ಕೊಂಡಿರೋ ಅಂತಹ ಮೊಳಕೆ ಕಾಳಿದು ಇದು ಒಂದು ಕಪ್ ತಗೊಂಡಿದ್ದೀನಿ. ಈ ಕಪ್ಪಲ್ಲಿ ಒಂದು ಕಪ್ ತಗೊಂಡಿದ್ದೀನಿ ನೋಡಿ, ಒಣಗಿರೋ ಅಂಥ ಮೊಳಕೆ ಕಾಳಿದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಬೆಳ್ಳುಳ್ಳಿ, 2 ಈರುಳ್ಳಿ, ಕರಿಬೇವು ಸ್ವಲ್ಪ, ಮತ್ತು ಒಗ್ಗರಣೆಗೆ ಎಣ್ಣೆ, ಖಾರದ ಪುಡಿ, ಧನಿಯಾ ಪುಡಿ. ಇಷ್ಟು ಇಂಗ್ರೀಡಿಯೆಂಟ್ಸ್ ಬೇಕು. ಈಗ ಹೇಗೆ ಮಾಡೋದು ಅಂತ ನೋಡೋಣ ನೋಡಿ. ಈಗ ಸ್ಟವ್ ಹಚ್ಚಿ ಮಡಕೆನ ಇಟ್ಕೊಂಡಿದ್ದೀನಿ, ಮಣ್ಣಿನ ಮಡಕೆನ. ಅದು ಬಿಸಿ ಆದಮೇಲೆ 2 ಗ್ಲಾಸ್ ನೀರನ್ನ ಸೇರಿಸ್ಕೊತಾ ಇದ್ದೀನಿ ನೋಡಿ. ಈ ಗ್ಲಾಸಲ್ಲಿ ನಾನು 2 ಗ್ಲಾಸ್ ನೀರು ಸೇರಿಸ್ಕೊತಾ ಇದ್ದೀನಿ ಕಾಳು ಬೇಯಿಸ್ಕೊಳ್ಳೋದಕ್ಕೆ. ಇವಾಗ ನೀರು ಕಾದಿದೆ. ತೊಳೆದಿಟ್ಕೊಂಡಿರೋ ಅಂತಹ ಮೊಳಕೆ ಕಾಳನ್ನ ಸೇರಿಸ್ಕೊತಾ ಇದ್ದೀನಿ, ಬೇಯಕ್ಕೆ ಇಟ್ಕೊತಾ ಇದ್ದೀನಿ. ಈಗ ಬೇಯೋವರೆಗೂ ಮುಚ್ಚಳ ಹಾಕ್ತಾ ಇದ್ದೀನಿ. ನೋಡಿ, ಇವಾಗ ಸ್ವಲ್ಪ ಬೆಂದಿದೆ ಇದು. ಈಗ ಹುಣಸೆ ಚಿಗುರನ್ನ ಸೇರಿಸ್ಕೊತಾ ಇದ್ದೀನಿ. ಇದರಲ್ಲೇ ಬೇಯಿಸ್ಕೋಬೇಕು ಅದನ್ನು ನಾನು. ಈಗ ನೀವು ನೋಡ್ತಾ ಇರ್ಬೋದು ನೋಡಿ, ಬೆಂದಿದೆ ಎರಡೂ. ಈಗ ಸ್ಟವ್ ಆಫ್ ಮಾಡಿಕೊಂಡು ನೀರು ಸೈಡಿಗೆ ಬಸ್ಕೋಬೇಕಿದು ನೋಡಿ. ಈ ಥರ ಕಲರ್ ಬಂದಿದೆ ನೋಡಿ. ಈ ಥರ ಬೆಂದಿರೋ ಕಾಳನ್ನ ಮತ್ತು ಹುಣಸೆ ಮೊಗ್ಗನ್ನ ಈ ಥರ ಸೈಡ್ ಮಾಡ್ಕೋಬೇಕು. ಬಸಿದ್ಕೊಂಡಿದ್ದೀನಿ ಸೈಡ್ಗೆ. ನೀರು ಸಪ್ರೇಟು, ಕಾಳು ಸಪ್ರೇಟು. ಈ ಥರ ತೆಗೆದಿಟ್ಕೋಬೇಕು ನೀರನ್ನ ಸೈಡ್ಗೆ. ಈಗ ಮಿಕ್ಸಿಗೆ ಹಾಕ್ಕೋಬೇಕು. ಏನೇನು ಹಾಕ್ಕೊಳ್ಳೋದು ಅಂತ ನೋಡೋಣ. ಮೊದಲು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಮತ್ತು ಧನಿಯಾ ಪುಡಿ 1 ಟೀ ಸ್ಪೂನ್ ಸೇರಿಸ್ಕೊತಾ ಇದ್ದೀನಿ. ಖಾರದ ಪುಡಿ 1 ಟೀ ಸ್ಪೂನು, ಮತ್ತು ಕಾಯಿ ತುರಿ. ನಾನು ಬೇಯಿಸೋವಾಗ ಉಪ್ಪು ಹಾಕಿಲ್ಲ, ಎಲ್ಲ ಸಾರಾಗೋವಾಗಲೂ ಒಂದೇ ಸಲ ಹಾಕ್ಕೊಳ್ಳೋದು. ಮತ್ತು ಬೇಯಿಸ್ಕೊಂಡಿರ್ತೀವಲ್ಲ ಮೊಳಕೆ ಕಾಳು ಮತ್ತು ಹುಣಸೆ ಚಿಗುರನ್ನ ಸೇರಿಸ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕೋದಕ್ಕೆ. ತರಿಯಾಗಿ ರುಬ್ಕೋಬೇಕು ಇದನ್ನು ನೋಡಿ. ಎಲ್ಲ ಈ ಥರ ತರಿಯಾಗಿ ರುಬ್ಕೋಬೇಕು. ಬೇಯಿಸಿರೋ ಕಾಳನ್ನೆಲ್ಲ ರುಬ್ಕೊಂಡು ಈ ಥರ ನೀರು ಸೈಡ್ಗೆ ಬಸ್ದಿರ್ತೀವಲ್ಲ ಅದರೊಳಗೆ ಸೇರಿಸ್ಕೋಬೇಕು. ನೋಡಿ, ಈಗ ರುಬ್ಬಿ ಎಲ್ಲ ನೀರಿಗೆ ಸೇರಿಸ್ಕೊಂಡಿದ್ದೀನಿ. ಈ ಥರ ಬಂದಿದೆ. ನೀವು ಬೇರೆ ನೀರು ಸೇರಿಸಬಾರ್ದು, ಅದೇ ನೀರಿಗೆ ಬೆರೆಸ್ಕೋಬೇಕು. ಇದು ವಿಲೇಜ್ಗಳಲ್ಲಿ ಕಲ್ಲಲ್ಲಿ ರುಬ್ತಾರೆ. ಗುಂಡಲ್ಲಿ ರುಬ್ಬಿ ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ ಅಂತ ಬೇಯಿಸ್ಕೊಂಡು ಕಲ್ಲಲ್ಲಿ ರುಬ್ತಾರೆ ಇದನ್ನು. ನಾವು ಮಿಕ್ಸಿಗೆ ಹಾಕ್ತೀವಲ್ಲ, ಸ್ವಲ್ಪ ರುಚಿ ಕಡಿಮೆ ಆಗುತ್ತೆ ಅದರಿಂದ. ಆದರೂ ತುಂಬ ಟೇಸ್ಟ್ ಇರುತ್ತೆ. ಈ ಥರ ಒಂದು ಸಲ ಟ್ರೈ ಮಾಡಿ. ಈಗ ಒಗ್ಗರಣೆಗೆ ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಸೇರಿಸ್ಕೊತಾ ಇದ್ದೀನಿ.
ಎಣ್ಣೆ ಬಿಸಿ ಆದಮೇಲೆ ಈ ಥರ ಬೆಳ್ಳುಳ್ಳಿನ ಕ್ರಷ್ ಮಾಡಿ ಇಟ್ಕೊಂಡಿರಬೇಕು. ಬೆಳ್ಳುಳ್ಳಿನೂ ಕರಿಬೇವು ಅಷ್ಟೇ ಬೇಕಿರೋದು, ಈರುಳ್ಳಿ ಸಾಸಿವೆ ಏನು ಬೇಕಿಲ್ಲ ಇದಕ್ಕೆ. ನೋಡಿ ಇವಾಗ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕಿದ್ದೀನಿ. ಚೆನ್ನಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿದ್ದೀನಿ. ಆಮೇಲೆ ನಾವು ಕಲಸಿರ್ತೀವಲ್ಲ ಸಾಂಬಾರು, ಅದನ್ನು ಹಾಕ್ಕೋಬೇಕು ಅದರೊಳಕ್ಕೆ ಒಗ್ಗರಣೆಗೆ. ನೋಡಿ ಆ ಸಾರನ್ನೆಲ್ಲ ಸೇರಿಸ್ಕೊಂಡಿದ್ದೀನಿ ನಾನು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಅದೆಲ್ಲ ಹಸಿದು ರುಬ್ಕೊಂಡಿರ್ತೀವಲ್ಲ ಕಾಯಿ ಮತ್ತು ಈರುಳ್ಳಿ, ಅದೆಲ್ಲನೂ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಬೇಕು. ಇದನ್ನು ಚೆನ್ನಾಗಿ ಕುದಿಸಿದ್ರೆ ಸಾರು ರೆಡಿ ಆದಂಗೆ. ನೋಡಿ ಆ ಥರ ಬಂದಿದೆ. ನೋಡಿ ಈಗ ಸಾರು ಕುದೀತಾ ಇದೆ. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ಕೊಳ್ಳಿ. ಅದನ್ನು ಗಮ್ ಅಂತ ವಾಸನೆ ಬರ್ತೈತೆ ಫ್ರೆಂಡ್ಸ್. ಒಬ್ಬಟ್ಟಿನ ಸಾರು ಥರ ಸ್ಮೆಲ್ ಬರ್ತೈತೆ. ನೀವೊಂದ್ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ. ನಮ್ಮ ರೆಸಿಪಿಗಳು ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಬಾಯ್.